ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಇವತ್ತಿನ ದಿನ ಪರ್ಫೆಕ್ಟ್ ಆಗಿರುವಂಥ ಮಿರ್ಚಿ ಬಜ್ಜಿನ ಪರ್ಫೆಕ್ಟ್ ಮೆಥಡಲ್ಲಿ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಬನ್ನಿ ಮಾಡೋದು ನೋಡೋಣ. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು 2 ಕಪ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಅಜ್ವಾಯಿನ್ ಹಾಕೊಂಡಿದ್ದೀನಿ. ಅಜ್ವಾಯಿನ್ ಅಂದರೆ ಓಂ ಕಾಳು. ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಗಟ್ಟಿ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಪೂರ್ತಿ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತೆಳುವಾಗಿ ಒಂದೇ ಸರಿ ನೀರು ಜಾಸ್ತಿ ಹಾಕೊಂಡು ತೆಳುವಾಗಿ ಮಾಡಿಕೊಂಡ್ರೆ ನೀವು ಮತ್ತೆ ಹಿಟ್ಟನ್ನು ಸೇರಿಸ್ಕೊಂಡು ಗಟ್ಟಿ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನೋಡ್ತಿರ್ಬೋದು, ಈ ಥರ ಬೀಟ್ ಮಾಡ್ಕೊಳ್ತಾ ಮಿಕ್ಸ್ ಮಾಡಿದಾಗ ಅದರಲ್ಲಿ ಯಾವುದೇ ರೀತಿ ಗಂಟುಗಳು ಉಳ್ಕೊಳ್ಳೋದಿಲ್ಲ. ಹಾಗಾಗಿ ಸ್ವಲ್ಪ ಈ ಥರ ಬೀಟ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟನ್ನ ಜರಡಿ ಹಿಡಿದು ತಗೊಂಡ್ರೆ ಮಿಕ್ಸ್ ಮಾಡ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ, ಗಂಟುಗಳಾಗೋದಿಲ್ಲ. ನೋಡಿ, ಈ ಹದಕ್ಕಿರಬೇಕು, ಈ ಥರ ಗಟ್ಟಿಯಾಗಿರ್ಬೇಕಿದು. ಇದಕ್ಕೆ ನಾನಿಲ್ಲಿ ಒಂದೇ ಒಂದು ಚಿಟಿಕೆ ಆಗುವಷ್ಟು ಬೇಕಿಂಗ್ ಸೋಡಾ ಕೂಡ ಹಾಕೊಳ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಹಾಕಲೇಬೇಕು, ಇಲ್ಲಾಂದರೆ ನಿಮಗೆ ಗರಿಗರಿಯಾಗಿ ಬರೋದಿಲ್ಲ. ನೋಡಿ, ಒಂದು ಚಿಟಿಕೆ ಅಷ್ಟು ಮಾತ್ರ ನಾನಲ್ಲಿ ಹಾಕೊಂಡಿದ್ದೀನಿ. ಹಾಕೊಂಡು ಇದನ್ನು ಕೂಡ ಈ ಥರ ಬೀಟ್ ಮಾಡಬೇಕು. ಒಂದು ಅರ್ಧ ನಿಮಿಷ ಚೆನ್ನಾಗಿ ಬೀಟ್ ಮಾಡಿದ್ರೆ ಚೆನ್ನಾಗಿ ನೆನೆಯುತ್ತೆ ಹಿಟ್ಟು. ಆವಾಗ ನಮಗೆ ತುಂಬಾ ಪರ್ಫೆಕ್ಟ್ ಆಗಿರೋಂಥ ಮಿರ್ಚಿ ರೆಡಿ ಆಗುತ್ತೆ. ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ ಒಂದು 2 ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಇದನ್ನು ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಗಂಟುಗಳು ಯಾವುದೇ ಗಂಟುಗಳು ಇರಬಾರ್ದು ಇದರಲ್ಲಿ. ಆ ಥರ ಕೈಯಿಂದನಾದ್ರೂ ನೀವು ಮಾಡ್ಕೊಳ್ಬೋದು ಅಥವಾ ಸ್ಪೂನಿಂದ ಮಾಡ್ಕೋಬೋದು. ಮ್ಯಾಶರಿಂದ ಆದ್ರೆ ಬೇಗನೆ ಆಗುತ್ತೆ. ಇದಕ್ಕೆ ನೋಡಿ, ನಾನಲ್ಲಿ ಒಂದು ಚಿಕ್ಕ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಬೇಕಿದ್ರೆ ಕರಿಬೇವನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೋದು. ಬ್ಲ್ಯಾಕ್ ಸಾಲ್ಟ್ ಹಾಕೊಳ್ತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು. ಜೊತೆಗೆ ಜೀರಿಗೆ ಪುಡಿ 1 ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಇದು ಗರಂ ಮಸಾಲ ಕೂಡ 1 ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಮಸಾಲೆ ಜಾಸ್ತಿ ಇಷ್ಟ ಇರೋರು ಜಾಸ್ತಿ ಹಾಕೋಬೋದು. ನಾನು 1 ಟೀ ಸ್ಪೂನ್ ಅಷ್ಟು ಮಾತ್ರ ಹಾಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಹಿಟ್ಟಿಗೂ ಕೂಡ ಹಾಕಿ ಕಲಸಿದ್ದೀವಿ. ಇಲ್ಲಿ ನೋಡಿಕೊಂಡು ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ. ಈ ಮಸಾಲೆ ಎಲ್ಲ ಆಲೂಗಡ್ಡೆ ಜೊತೆ ಚೆನ್ನಾಗಿ ಬೆರಿಬೇಕು, ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಿದ್ರೆ ಅಚ್ಕಾರದ ಪುಡಿ ಕೂಡ ನೀವು ಹಾಕೋಬೋದು, ಮೆಣಸಿನ್ಕಾಯಿ ನಿಮಗೆ ಖಾರ ಇಲ್ಲ ಅಂದರೆ. ಇವಾಗ ನೋಡಿ, ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮಿರ್ಚಿಗೆ ಮಾಡ್ಲಿಕ್ಕೆ ಅಂತಲೇ ವಿಶೇಷವಾಗಿ ಮೆಣಸಿನ್ಕಾಯಿ ಸಿಗುತ್ತೆ ನಿಮ್ಗೆ ಮಾರ್ಕೆಟಲ್ಲಿ. ಅದನ್ನು ತಂದಾಗ ನೀವು ಇದನ್ನು ಮಾಡ್ಕೋಬೋದು. ನೋಡಿ, ಇವಾಗ ನೋಡಿ, ಮೆಣಸಿನ್ಕಾಯಿ ಹಿಂದ್ಗಡೆ ಇರುವಂಥ ಭಾಗವನ್ನು ಒಂದು ಅರ್ಧ ಇಂಚಿನಷ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ತುಂಬಾ ಉದ್ದ ಇದ್ದರೆ 2 ಭಾಗ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಂದೊಂದು ಪೂರ್ತಿ ಮೆಣಸಿನ್ಕಾಯಿನ ಕೂಡ ನೀವು ಮಾಡ್ಕೋಬೋದು. ಇದು ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಅರ್ಧ ಭಾಗವಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಖಾರ ಇರೋದ್ರಿಂದ ಸ್ವಲ್ಪ ಬೀಜವನ್ನು ನಾನಿಲ್ಲಿ ತೆಗಿತಾ ಇದ್ದೀನಿ. ಖಾರ ತಿನ್ನೋಕೆ ಅಂದರೆ ಇದರಲ್ಲಿರುವಂಥ ಬೀಜಗಳನ್ನು ತೆಗಿಯೋಕ್ಕೆ ಇಷ್ಟ ಇಲ್ಲ ಅಂದರೆ, ಅಥವಾ ನಿಮಗೆ ಖಾರ ಜಾಸ್ತಿ ತಿನ್ನೋರು ನೀವು ಬೀಜನ ತೆಗಿಯೋ ಅಗತ್ಯ ಇಲ್ಲ, ಅಥವಾ ಅರ್ಧ ಆದಷ್ಟು ಬೀಜ ಮಾತ್ರ ತೆಗೆದು ಅರ್ಧ ಉಳಿಸ್ಕೊಂಡ್ರೆ ಆಯಿತು. ಖಾರವಾಗೂ ಕೂಡ ಇರುತ್ತೆ. ಇವಾಗ ನೋಡಿ, ಎಲ್ಲ ಮೆಣಸಿನ್ಕಾಯಿನೂ ಈ ಥರ ಒಂದು ಸ್ಲೈಸ್ ಸೀಳ್ಬಿಟ್ಟು ಒಳಗಡೆ ಇರುವಂಥ ಬೀಜಗಳನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ಮಕ್ಕಳು ಏನಾದರೂ ಇದ್ದರೆ ಈ ಥರ ಬೀಜನ ತೆಗಿಲೇಬೇಕಾಗತ್ತೆ, ಯಾಕಂದರೆ ಮಕ್ಕಳು ಖಾರ ತಿನ್ನಲ್ವಲ್ಲ. ಹಾಗಾಗಿ ನೋಡಿ, ಇದೇ ಥರ ನಾನು ಈ ಎಲ್ಲ ಮೆಣಸಿನ್ಕಾಯಿಗಳನ್ನು ಕಟ್ ಮಾಡಿ ನಡುವೆ ಇರೋಂಥ ಬೀಜಗಳನ್ನ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಆವಾಗಲೇ ನಾವು ರೆಡಿ ಮಾಡಿ ಇಟ್ಕೊಳಂಥ ಆ ಸ್ಟಫಿಂಗ್ ಏನಿದೆ ನೋಡಿ, ಅದನ್ನು ಒಂದೊಂದೇ ಮೆಣಸಿನ್ಕಾಯಿ ಒಳಗಡೆ ಸ್ಟಫಿಂಗ್ ಮಾಡ್ಕೊಳ್ತಾ ಹೋಗೋಣ. ಎಷ್ಟು ಹಿಡಿಸುತ್ತೆ ನೋಡಿ ಮೆಣಸಿನ್ಕಾಯಿ, ಅಷ್ಟು ಮಾತ್ರ ನೀವು ಸ್ಟಫ್ ಮಾಡ್ಕೊಳ್ಳಿ. ಫ್ರೆಶ್ ಆಗಿ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಈ ಮಿರ್ಚಿ ಬಜ್ಜಿ ಮಾಡಲಿಕ್ಕೆ ಅಂತ ಮೆಣಸಿನ್ಕಾಯಿ, ಅದನ್ನು ತೊಗೊಂಬಂದಾಗ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಅದರಲ್ಲೂ ಈ ಮಳೆಗಾಲದಲ್ಲಿ ಅಥವಾ ಚಳಿಲಿ ಈ ಥರ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಥವಾ ಈವ್ನಿಂಗ್ ಟೀ ಟೈಮ್ ಜೊತೆಗೆ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ತಕ್ಷಣ ಮಾಡ್ಕೊಂಡ್ಬಿಡ್ಬೋದು. ಇವಾಗ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ನಾನು, ತುಂಬಾ ಈಸಿ ಮೆಥಡಲ್ಲಿ ನೀವು ಮಿರ್ಚಿ ಮಾಡ್ಬೋದು. ಈ ಥರ ಒಂದು ಗ್ಲಾಸ್ನಲ್ಲಿ ಮಾಡಿದ್ರೆ ನಾನು ಆವಾಗಲೇ ಕಲಸಿಟ್ಕೊಂಥ ಹಿಟ್ಟೇನಿದೆ ನೋಡಿ, ಅದನ್ನು ಗ್ಲಾಸಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮೆಣಸಿನ್ಕಾಯಿ ನೋಡಿ ಒಂದೊಂದೇ ಗ್ಲಾಸ್ನಲ್ಲಿ ಡಿಪ್ ಮಾಡಿಕೊಂಡು ನೀವು ಆರಾಮಾಗಿ ಮಿರ್ಚಿ ಬಜ್ಜಿನ ಮಾಡ್ಕೊಳ್ಬೋದು. ನೋಡಿ, ಎಷ್ಟು ಗ್ಲಾಸ್ ಉದ್ದ ಇದೆಯೋ ಅಷ್ಟೇ ಮೆಣಸಿನ್ಕಾಯಿ ಕೂಡ ಉದ್ದ ಇರುತ್ತೆ. ಈಸಿಯಾಗಿ ಮಾಡ್ಬೋದು. ಒಂದು ಕಡೆ ನೋಡಿ, ಸ್ಟಫಿಂಗ್ ಎಲ್ಲಿ ಸ್ಟಫಿಂಗ್ ಇರುತ್ತೋ ಅಲ್ಲಿ ಮೇಲ್ಗಡೆ ನೀವು ಹಿಟ್ಟು ಬರೋ ಥರ ಸೆಟ್ ಮಾಡಿಕೊಂಡು ಈ ಥರ ಗ್ಲಾಸ್ಗೆ ನೀವು ಒಂದು ಸೈಡ್ನಲ್ಲಿ ಈ ಥರ ಹಿಟ್ಟನ್ನು ಗ್ರೀಸ್ ಮಾಡಿಕೊಂಡು ಹಾಕೋಬೇಕಾಗತ್ತೆ. ಆವಾಗ ಒಂದು ಸೈಡಲ್ಲಿ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಬೇಯುತ್ತೆ. ಇದೇ ಥರ ಎಲ್ಲವನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಈಸಿಯಾಗಿ ಬರ್ತಾ ಇದೆ ಹಾಕೋಕ್ಕೆ ಅಂತ. ಇದೇ ಥರ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಟಿಪ್ಸನ್ನು ಫಾಲೋ ಮಾಡಿದ್ರೆ ತುಂಬಾ ಈಸಿ ಮಾಡ್ಬೋದು ಅಡುಗೆನ.
ನೋಡಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗುತ್ತೆ. ಜಾಸ್ತಿ ಸಮಯ ತಗೊಳ್ಳಲ್ಲ ಮಿರ್ಚಿ ಫ್ರೈ ಆಗಲಿಕ್ಕೆ. ಯಾಕಂದರೆ ಹಿಟ್ಟು ಆಲ್ರೆಡಿ ನೆನೆದಿರೋದ್ರಿಂದ ಅಥವಾ ನಾವು ಸೋಡಾ ಪೌಡ್ರ್ ಕೂಡ ಬಳಸಿರೋದ್ರಿಂದ ಗರಿಗರಿಯಾಗಿ ತುಂಬಾ ಬೇಗನೆ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಕಲರ್ ಕೂಡ ಚೇಂಜ್ ಆಗಬಾರ್ದು. ತುಂಬ ಚೆನ್ನಾಗಿ ಕಲರ್ ಬರೋ ಥರ ನೀವು ಫ್ರೈ ಮಾಡಿಕೊಂಡು ತೆಗೆದ್ರೆ ಆಯಿತು. ಮೆಣಸಿನ್ಕಾಯಿ ಕೂಡ ಫ್ರೈ ಆಗಿದೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮೆಣಸಿನ್ಕಾಯಿ ಕೂಡ ಫ್ರೈ ಆಗಿದೆ ಅಂತ. ಈವ್ನಿಂಗ್ ಟೀ ಟೈಮ್ಗೆ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜೊತೆಗೆ ಈ ಥರ ರುಚಿ ರುಚಿಯಾದಂಥ ಸ್ಟಫ್ ಮಿರ್ಚಿ ಮಾಡ್ಕೊಂಡು ತಿಂತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ. ಖಂಡಿತವಾಗ್ಲೂ ಇದರ ಮಕ್ಕಳು ಕೂಡ ಆರಾಮಾಗಿ ತಿನ್ಬೋದು. ಖಾರ ಕೂಡ ಇರಲ್ಲ, ಅಷ್ಟು ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು ಯಾವ ರೀತಿ ಗರಿಗರಿ ಆಗಿ ಬಂದಿದೆ ಅಂತ. ನಿಮಗೆ ಸ್ಟ್ರೀಟಲ್ಲೆಲ್ಲ ಸಿಗುತ್ತಲ್ಲ ಮಿರ್ಚಿ, ಅದೇ ಥರ ಇರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಂಡು ತಿಂದರೆ ಇನ್ನೂ ಒಳ್ಳೇದಲ್ವಾ. ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.